ನಾನು ತಿಳಿಸ್ಕೊಡ್ತೇನೆ ಅಂತ ವಿಷಯ ಯಾವುದಪ್ಪ ಅಂದ್ರೆ, ತುಂಬಾ ಜನ ರಿಕ್ವೆಸ್ಟ್ ಮಾಡಿದ್ರೆ ಏನದು ಅಂದ್ರೆ, ಲಾಸ್ಟ್ ಟೈಮ್ ನಾನು ಪೆನಿಸ್ ಶೇಪ್ ಬಗ್ಗೆ ವಿಡಿಯೋ ಮಾಡಿ ಹಾಕಿದಂತ ಟೈಮಲ್ಲಿ ತುಂಬಾ ಕಾಮೆಂಟ್ಸ್ ಬಂದಿತ್ತು. ಏನಪ್ಪಾ ಅದು ಅಂದ್ರೆ, ಮಹಿಳೆಯರಲ್ಲಿ, ಹೆಂಗಸರಲ್ಲಿ ಯಾವೆಲ್ಲ ಶೇಪ್ ಅಲ್ಲಿ ಬ್ರೆಸ್ಟ್ ಇರುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡಿ, ಅದ್ರ ಬಗ್ಗೆ ವಿಡಿಯೋ ಮಾಡಿ ಅಂತ ತುಂಬಾ ಕಾಮೆಂಟ್ಸ್ ಬಂದಿತ್ತು. ಸೊ ಅದಕ್ಕೋಸ್ಕರ ಇವತ್ತು ಈ ಟಾಪಿಕ್ ನಾನು ಚೂಸ್ ಮಾಡ್ಕೊಂಡಿದ್ದೀನಿ. ಹಾಗಿದ್ರೆ ಯಾವೆಲ್ಲ ಶೇಪ್ ಅಲ್ಲಿ ಇರುತ್ತೆ ಅಂತ ಮುಂದೆ ನೋಡ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ. ಪ್ರತಿಯೊಬ್ಬ ಮನುಷ್ಯರಲ್ಲೂ ಪ್ರತಿಯೊಂದು ಪಾರ್ಟ್ ಆಗಿರ್ಬೋದು, ಬಾಡಿ ಪಾರ್ಟ್ ಆಗಿರ್ಬೋದು, ಕಲರ್ ಆಗಿರ್ಬೋದು, ಹೈಟು, ವೆಯ್ಟು, ಸೊ ಹೇಗೆ ಎಲ್ಲದು ಡಿಫ್ರೆಂಟ್ ಆಗಿರುತ್ತೆ. ಸೊ ಅದೇ ತರ ಮಹಿಳೆಯರ ಬಾಡಿಯಲ್ಲೂ ಸಹ ಏನು ನಾವು ಬೂಬ್ಸ್ ಅಂತ ಹೇಳ್ತೀವಿ, ಇಲ್ಲ ಕನ್ನಡದಲ್ಲಿ ಸ್ತನ ಅಂತ ಹೇಳ್ತೀವಿ. ಸೊ ಇದು ಡಿಫ್ರೆಂಟ್ ಶೇಪ್ ಅಲ್ಲಿ ಇರುತ್ತೆ ಪ್ರತಿಯೊಬ್ಬ ಮಹಿಳೆಯರಲ್ಲೂ, ಯಾರಿಗೂ ಸೇಮ್ ಇರೋದೇ ಇಲ್ಲ. ಸೊ ಹಾಗಿದ್ರೆ ಯಾವೆಲ್ಲ ಶೇಪ್ ಅಲ್ಲಿ ಇದೆ ಅಂತ ನೋಡ್ತಾ ಹೋಗೋಣ. ನಂಬರ್ 1 ರೌಂಡ್ ಬೂಬ್ಸ್ ಅಂತ ಹೇಳ್ತಾರೆ. ಈ ರೌಂಡ್ ಬೂಬ್ಸ್ ಅಂದ್ರೆ ಸೇಮ್ ಹೇಗೆ ಈ ಬಾಲ್ ಬರುತ್ತೆ ಅಲ್ವಾ, ಸೊ ಬಾಲ್ ತರನೇ ಇರುತ್ತೆ. ಎಲ್ಲೂ ಅಪ್ವರ್ಡ್ ಆಗಿರೋದು, ಡೌನ್ವರ್ಡ್ ಆಗಿರೋದು ಎಲ್ಲೂ ಹೆಚ್ಚು ಕಮ್ಮಿ ಇರೋದಿಲ್ಲ. ಸೇಮ್ ಆಸ್ ಇಟ್ ಈಸ್ ಬಾಲ್ ಹೇಗಿರುತ್ತೆ ಸೊ ಅದೇ ತರ ಇರುತ್ತೆ. ಇದನ್ನ ರೌಂಡ್ ಬೂಬ್ಸ್ ಅಂತ ಹೇಳ್ತೀವಿ. ಇನ್ನು ಸೆಕೆಂಡ್ ಒನ್ ಯಾವ್ದಪ್ಪ ಅಂದ್ರೆ ಬೆಲ್ ಶೇಪ್ ಬೂಬ್ಸ್ ಅಂತ. ಬೆಲ್ ಶೇಪ್ ಬೂಬ್ಸ್ ಅಂದ್ರೆ ಹೇಗೆ ಈ ಬೆಲ್ ಇರುತ್ತೆ ಸೊ ಅದೇ ತರಾನೇ ಮೇಲೆ ಸ್ವಲ್ಪ ಥಿನ್ ಆಗಿರುತ್ತೆ, ಕೆಳಗಡೆ ಫುಲ್ ಇರುತ್ತೆ. ಸೊ ಇದನ್ನ ಬೆಲ್ ಶೇಪ್ ಬೂಬ್ಸ್ ಅಂತ ಹೇಳ್ತೀವಿ. ಇನ್ನು ಮೂರನೇದು ಯಾವ್ದಪ್ಪ ಅಂದ್ರೆ ಸೈಡ್ ಸೆಟ್ ಬೂಬ್ಸ್ ಅಂತ. ಸೈಡ್ ಸೆಟ್ ಬೂಬ್ಸ್ ಅಂದ್ರೆ ಹೇಗೆ ಅಂದ್ರೆ ಸೇಮ್ ಈಸ್ಟ್ ವೆಸ್ಟ್ ಬೂಬ್ಸ್ ತರಾನೇ ಇರುತ್ತೆ. ಬಟ್ ಏನಂದ್ರೆ ಇದರಲ್ಲಿ ಸೆಂಟ್ರಲ್ಲಿ ಗ್ಯಾಪ್ ಇರುತ್ತೆ. ಸೊ ಗ್ಯಾಪ್ ಇರುತ್ತೆ, ಬಟ್ ನಿಪ್ಪಲ್ಸ್ ಆಸ್ ಇಟ್ ಈಸ್ ಲೈಕ್ ಒಂದ್ ಸ್ವಲ್ಪ ಈಸ್ಟ್ ವೆಸ್ಟ್ ನೋಡ್ತಾ ಇರುತ್ತೆ. ಸೊ ಇದನ್ನ ಸೈಡ್ ಸೆಟ್ ಬೂಬ್ಸ್ ಅಂತ ಹೇಳ್ತೀವಿ. ಇನ್ನು ನಾಲ್ಕನೇದು ಅಂದ್ರೆ ಈಸ್ಟ್ ವೆಸ್ಟ್ ಅಂತ ಹೇಳ್ತೀವಿ, ಅಂದ್ರೆ ಸೈಡ್ ವೇವ್ಸ್ ಬೂಬ್ಸ್ ಅಂತ ಹೇಳ್ತೀವಿ. ಸೈಡ್ ವೇವ್ಸ್ ಬೂಬ್ಸ್ ಅಂದ್ರೆ ಹೇಗೆ ಅಂದ್ರೆ, ಏನ್ ಈ ಬೂಬ್ಸ್ ಅಲ್ಲಿ ನಿಪ್ಪಲ್ಸ್ ಇರುತ್ತೆ ಬ್ರೆಸ್ಟ್ ಅಲ್ಲಿ, ಸೊ ಆ ನಿಪ್ಪಲ್ಸ್ ಸ್ಟ್ರೈಟ್ ನೋಡ್ತಾ ಇರಲ್ಲ, ಸೈಡ್ಗೆ ಇರುತ್ತೆ. ಅಂದ್ರೆ ಕನ್ನಡದಲ್ಲಿ ಅರ್ಥ ಆಗೋ ತರ ಹೇಳ್ಬೇಕು ಅಂದ್ರೆ, ನಮ್ಮ ರೈಟ್ ಹ್ಯಾಂಡ್ ಅಥವಾ ಲೆಫ್ಟ್ ಹ್ಯಾಂಡ್ ಏನು ನಾವು ತೋರಿಸ್ತೀವಿ, ಸೊ ಆ ತರ ಈ ಬ್ರೆಸ್ಟ್ ನಿಪ್ಪಲ್ಸ್ ಹೊರಗಡೆ ನೋಡ್ತಾ ಇರುತ್ತೆ, ಅಂದ್ರೆ ಸ್ಟ್ರೈಟ್ ಇರೋದಿಲ್ಲ. ಇನ್ನ ಲಾಸ್ಟ್ ಏನಪ್ಪಾ ಅಂದ್ರೆ ಆಸಿಮೆಟ್ರಿಕಲ್ ಬೂಬ್ಸ್ ಅಂತ ಹೇಳ್ತೀವಿ. ಆಸಿಮೆಟ್ರಿಕಲ್ ಬೂಬ್ಸ್ ಅಂದ್ರೆ ಯಾರಿಗೆ ಒಂದು ಸೈಡ್ ಚಿಕ್ಕದಿರುತ್ತೆ, ಒಂದು ಸೈಡ್ ದೊಡ್ಡದಿರುತ್ತೆ. ಆಲ್ಮೋಸ್ಟ್ ಯಾರೆಲ್ಲ ಹೆಂಗಸರು ಬ್ರೆಸ್ಟ್ ಫೀಡಿಂಗ್ ಮಾಡಿರ್ತಾರೆ ಸೊ ಅವರಿಗೆ ಒಂದು 90% ಲೇಡೀಸ್ಗೆ ಒಂದು ಸೈಡು ಕಮ್ಮಿ ಇರುತ್ತೆ, ಒಂದ್ ಸೈಡು ಜಾಸ್ತಿ ಇರುತ್ತೆ. ಸೊ ಇದನ್ನ ಆಸಿಮೆಟ್ರಿಕಲ್ ಬೂಬ್ಸ್ ಅಂತ ಹೇಳ್ತೀವಿ. ಸೊ ಹಾಗಿದ್ರೆ ಇದು ಯಾವ ಕಾರಣಕ್ಕಾಗತ್ತಪ್ಪ ಅಂದ್ರೆ, ಯಾರು ಈ ಬಾಣಂತಿಯಲ್ಲಿ ಒಂದೇ ಕಡೆ ಏನು ಬ್ರೆಸ್ಟ್ ಫೀಡ್ ಮಾಡ್ತಾ ಇರ್ತೀರಾ ಸೊ ಅಂತವರಿಗೆ ಈ ತರ ಆಗುತ್ತೆ. ಸೊ ಅದಕ್ಕೆ ಅವಾಗೆಲ್ಲ ಹೇಳ್ತಾ ಇರೋ ದೊಡ್ಡವರು, ಎರಡೂ ಕಡೆನೂ ಈಕ್ವಲ್ ಆಗಿ ಮಕ್ಕಳಿಗೆ ಬ್ರೆಸ್ಟ್ ಫೀಡ್ ಮಾಡ್ಬೇಕು ಅಂತ. ಸೊ ಅವಾಗ ಅಷ್ಟೊಂದು ಡಿಫ್ರೆನ್ಸ್ ಅನ್ಸುತ್ತೆ. ಸೊ ಹಾಗಿದ್ರೆ ಏನ್ ಇಷ್ಟು ಶೇಪ್ ನಾನು ಹೇಳ್ದೆ, ಇಷ್ಟು ಶೇಪ್ಗಳಲ್ಲಿ